Under what condition, if not conditions, is the magnitude of average velocity of an object equal to its average speed? ಯಾವುದೋ ಒಂದು ಗಾಡಿ ಇಲ್ಲೋ ಹೋಗ್ತಾ ಇದೆ. ಯಾವುದೊಂದು ಗಾಡಿ ಎಲ್ಲೋ ಹೋಗ್ತಾ ಇದೆ. ಇದರಲ್ಲಿ ಆವ್ರೇಜ್ ಸ್ಪೀಡು ಮತ್ತು ಆವ್ರೇಜ್ ವೆಲಾಸಿಟಿ ಎರಡು ಒಂದೇ ಆಗಬೇಕು ಅಂತ ಕಂಡೀಷನ್ ಏನು ಅಂತ ಹೇಳಿ ಪ್ರಶ್ನೆ. ಇಫ್ ದ ಆಬ್ಜೆಕ್ಟ್ ಎಸ್ ಕಂಡೀಷನ್ ಏನಾಗಬೇಕು, ಏನಾಗಬೇಕು ಹೇಳಿ ನೋಡೋಣ. ಆವ್ರೇಜ್ ವೆಲಾಸಿಟಿ ಫಾರ್ಮುಲಾ, ದ ಮ್ಯಾಗ್ನಿಟ್ಯೂಡ್ ಆಫ್ ಆವ್ರೇಜ್ ವೆಲಾಸಿಟಿ is equal to change in displacement divided by change in time. ಮತ್ತೆ average speed formula, change in distance by change in time. ಇವೆರಡು ಯಾವಾಗ ಈಕ್ವಲ್ ಆಗುತ್ತೆ ನೋಡಿ, ಟೈಮ್ ಎರಡು ಒಂದೇನೆ, ವ್ಯತ್ಯಾಸ ಏನು, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಿಸ್ಟೆನ್ಸ್. ಸೊ ಏನು ಹೇಳ್ಬೋದು, ವೆನ್ ಚೇಂಜ್ ಇನ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ಕಂಡೀಷನ್ ಹೇಳ್ಬೋದು. ಇದನ್ನೇ ಸ್ವಲ್ಪ ಎಲಾಬರೇಟ್ ಆಗಿ ಬಿಟ್ಸ್ ಹೇಳ್ತು ಅಂತ ಹೇಳಿದ್ರೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಕಂಡೀಷನ್ ಇಸ್ ದ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಒಂದು ಸೀದಾ ಒಂದು ಲೈನಲ್ಲಿ ಹೋಗ್ತಾ ಇರಬೇಕು, ಆ್ಯಂಡ್ ಇನ್ ಸೇಮ್ ಡೈರೆಕ್ಷನ್. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ವಿ ಹ್ಯಾವ್ ದ ಸ್ಪೀಡ್ ಟು ಬಿ ಈಕ್ವಲ್ ಟು ದ್ಯಾಟ್ ಆಫ್ ಆವ್ರೇಜ್ ವೆಲಾಸಿಟಿ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಎಕ್ಸ್ಪೆರಿಮೆಂಟ್ ಅಂತಲ್ಲ, ಸಿಮ್ಯುಲೇಷನ್. ಒಂದು ನೋಡಿ, ಇದು ಆಬ್ಜೆಕ್ಟು ಒಂದೇ ದಿಕ್ಕಲ್ಲಿ ಹೆಚ್ಚು ಕಮ್ಮಿ ಆಗ್ತಾಯಿದೆ ಏನೋ ಸ್ಪೀಡು, ಆದರೆ ಒಂದೇ ದಿಕ್ಕಲ್ಲಿ ಒಂದೇ ಲೈನಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಈ ಥರ ಇದ್ದಾಗ ಇಲ್ಲಿ ನೋಡಿ, ಇವಾಗ ಗ್ರಾಫ್ನ ನಮ್ಮ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಒಂದೇ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಈ ಥರ ಕಂಡೀಷನ್ ಇರಬೇಕಾದ್ರೆ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ದ ಸೇಮ್ ಅಂತ ಹೇಳಿದಾಗ ಏನಾಗುತ್ತೆ, ಆವ್ರೇಜ್ ಸ್ಪೀಡ್ ವಿಲ್ ಬಿ ಈಕ್ವಲ್ ಟು ಆವ್ರೇಜ್ ವೆಲಾಸಿಟಿ. ಸರಿನಾ? ಸೊ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ ಅವರು ಈ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ಇಂಡೈರೆಕ್ಟ್ ಉತ್ತರ ಅಂತ ಹೇಳಿ ಈ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದವಾಗ. ಹಾಗಾಗಿ ನೀವು ಈ ಉತ್ತರ ಬರೀಬೇಕು. ಸರಿನಾ? ಸೊ ಕಂಡೀಷನ್ ಕೂಡ ನೋಡಿದ್ರೆ ಪ್ರಾಕ್ಟಿಕಲಾಗಿ ಇಲ್ಲಿ ಇದಕ್ಕಿಂತ ಮುಂಚೆ ಅದು ಹೋಯ್ತದೋ ಸೀದಾ ಆರೋ ಹೋಗ್ತಾನೆ ಇತ್ತು, ಹೆಚ್ಚು ಕಮ್ಮಿ ಆಗ್ಬೋದು, ಏನೂ ತೊಂದರೆ ಇಲ್ಲ. ದ ಸ್ಪೀಡ್ ಕ್ಯಾನ್ ವೇರಿ, ಏನು ತೊಂದರೆ ಇಲ್ಲ. ಆದರೆ ಡಿಸ್ಟೆನ್ಸ್ ಶುಡ್ ಬಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಂದೇ ದಿಕ್ಕಲ್ಲಿ ಹೋಗ್ತಾ ಇರಬೇಕಾದ್ರೆ, ಒಂದೇ ಲೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಇದಾಗುತ್ತೆ.